ಇಂತ ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣವನ್ನು ಎಲ್ಲೆಲ್ಲಿ ಬಳಸಿದೆ ಅದೆಲ್ಲ ಎನ್ಕ್ವೈರಿ ಆಗಿ ಅದೆಲ್ಲ ಚುನಾವಣೆಗಳನ್ನು ರದ್ದು ಮಾಡಬೇಕನ್ನುವಂಥ ಒತ್ತಾಯವನ್ನು ಈಗಷ್ಟೇ ಮಾಡಿದ್ದೇವೆ. ಹಾಗೇನೆ SCP TSP ಹಣ ಇದನ್ನು ದಲಿತರಿಗೋಸ್ಕರನೇ SC ST ಜನಾಂಗಕ್ಕೋಸ್ಕರ ಬಳಸಬೇಕನ್ನುವಂಥ ಕಾನೂನನ್ನು ಇದೇ ಸಿದ್ದರಾಮಯ್ಯನವರು ಮಾಡಿ ಅದನ್ನು ವೈಲೇಟ್ ಮಾಡಿರೋದು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗತ್ತೆ. ಆ ಹಿನ್ನೆಲೆಯೊಳಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೇವೆ. ರಾಜ್ಯಪಾಲರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕೋರ್ಟ್ನಲ್ಲಿಯೂ ಕೂಡ ಇದ್ರ ಬಗ್ಗೆ ಚಾಲೆಂಜ್ ಮಾಡೋದಕ್ಕೋಸ್ಕರ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಿರ್ಧಾರ ಆಗಿರಲಿಲ್ಲ, ಸಲಹೆಗಳನ್ನು ಕೊಟ್ಟಿದ್ದೇವೆ. ಹಿಂದೆ ಬೆಳಗಾಂನಲ್ಲಿ ನಾವೆಲ್ಲ ಸೇರಿದಾಗ ಕೇಂದ್ರದ ನಮ್ಮ ನಾಯಕತ್ವಕ್ಕೆ ಇದರ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಇವತ್ತು ಕಂಪ್ಲೇಂಟನ್ನು ದಾಖಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕೇಂದ್ರದ ನೇತೃತ್ವದ ಸಲಹೆ ಮೇರೆಗೆ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಒಬ್ಬರು ಪ್ರತ್ಯೇಕ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಇದನ್ನು ಪದೇ ಪದೇ ನೆನಪಿಸ್ಬೇಕಾಗತ್ತೆ, ಜನರಿಗೂ ನೆನಪಿಸ್ಬೇಕಾಗತ್ತೆ. ಗವರ್ನರ್ಗೂ ಈ ಕ್ರಮವನ್ನು ಅರುಣ್ ಹಿರೇಯಾಳ್ ಅವರು ಕೊಟ್ಟಂಥ ಕಂಪ್ಲೇಂಟ್ ಭಾಳ ಮುಖ್ಯವಾದಂಥದ್ದು. ಆ ಪ್ರಿಸ್ಕ್ರೈಬ್ ಟೈಮಲ್ಲಿ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಕೈಗೆತ್ಕೊಳ್ಳಿ ಅನ್ನುವಂಥ ಸಂದರ್ಭ ಇದ್ದಿದ್ದರಿಂದ ಅದಕ್ಕೋಸ್ಕರ ಭೇಟಿ ಮಾಡಿ SCP TSP ವಿಷಯವನ್ನು ಕೂಡ ರಿಮೈಂಡ್ ಮಾಡಿದ್ವಿ. ಇದ್ರ ಜೊತೆ ಹೇಳಿ ರವಿ ಒಪ್ಪಿಗೆ ಕೊಟ್ಟಿದ್ದಾರೆ. ಇದೇ ನೇತೃತ್ವ ಜೊತೆಗೆ ಇನ್ಯಾರು ಬರ್ತಾರೆ ಎಲ್ಲರನ್ನು ಸೇರಿಸ್ಕೊಂಡು ಪಾದಯಾತ್ರೆ ಬಗ್ಗೆ ಕೇಂದ್ರ ನೇತೃತ್ವ ತೀರ್ಮಾನ ಕೈಗೊಳ್ಳೋದು. ಇನ್ನೂ ತೀರ್ಮಾನ ಆಗಿಲ್ಲ. ಈ ವಾಲ್ಮೀಕಿ ನಿಗಮದ ಏನು ದುರುಪಯೋಗ ಆಗಿದೆ ಈ ವಿಷಯವನ್ನು ಕೋರ್ಟಲ್ಲಿ ಕೂಡ ನಾವು ಚಾಲೆಂಜ್ ಮಾಡ್ತೀವಿ. ಎಲ್ಲ ನೇತೃತ್ವ BJP ನೇತೃತ್ವ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.